ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಎಲ್ವಿಡಿಟಿಯ ಸ್ಥಳಾಂತರವನ್ನ ಹೇಗೆ ಅಳೆಯುವುದು ಎಂದು ಕಲಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದು: 1. ಮಲ್ಟಿಮೀಟರ್ ಬಳಸಿ ಎಲ್ವಿಡಿಟಿ ಸುರುಳಿಗಳನ್ನು ಪರೀಕ್ಷಿಸುವುದು. 2. ಕ್ರೋ ಬಳಸಿ ಔಟ್ಪುಟ್ ವೋಲ್ಟೇಜ್ಗಳನ್ನು ಅಳೆಯುವುದು. 3. ಎಲ್ವಿಡಿಟಿ ಬಳಸಿಕೊಂಡು ಸ್ಥಳಾಂತರವನ್ನು ಅಳೆಯುವುದು. ಈ ಪ್ರಯೋಗವನ್ನು ಮಾಡಲು ಬಳಸುವ ಸಾಮಗ್ರಿ ಹಾಗೂ ಸಲಕರಣೆಗಳನ್ನು ಸಂಗ್ರಹಿಸೋಣ. ಡಿಜಿಟಲ್ ಮಲ್ಟಿಮೀಟರ್ ವಿತ್ ಪ್ರೋಬ್ಸ್ 1 ನಂಬರ್, ಡ್ಯುಯಲ್ ಟ್ರೇಸ್ ಸಿಆರ್ಒ 20 ಮೆಗಾಹರ್ಟ್ಸ್ 1 ನಂಬರ್, ಫಂಕ್ಷನ್ ಜನರೇಟರ್ 1 ನಂಬರ್, ಬಿಎನ್ಸಿ ಕಾರ್ಡ್ ಫಾರ್ ಸಿಆರ್ಒ 2 ನಂಬರ್, ಎಲ್ವಿಡಿ ಟ್ರೈನರ್ ಕಿಟ್ ವಿತ್ ಮ್ಯಾನ್ಯುವಲ್ 1 ನಂಬರ್. ನಾವು ಎಲ್ವಿಡಿಟಿಯನ್ನು ಚರ್ಚಿಸೋಣ. ಎಲ್ವಿಡಿಟಿ ಅಥವಾ ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಒಂದು ವಸ್ತುವಿನ ರೇಖೀಯ ಸ್ಥಳಾಂತರವನ್ನು ಅಳೆಯಲು ಬಳಸುವ ಒಂದು ರೀತಿಯ ಸಂವೇದಕವಾಗಿದೆ. ಎಲ್ವಿಡಿಟಿ ಟೊಳ್ಳಾದ ಟ್ಯೂಬ್ನಲ್ಲಿ ಪ್ರಾಥಮಿಕ ಕಾಯಿಲ್ ಮತ್ತು 2 ದ್ವಿತೀಯ ಸುರುಳಿಗಳನ್ನು ಒಳಗೊಂಡಿರುತ್ತದೆ. ಟ್ಯೂಬ್ ಒಳಗೆ ಒಂದು ಚಲಿಸಬಲ್ಲ ಕೋರ್, ಸಾಮಾನ್ಯವಾಗಿ ಫೆರೋಮ್ಯಾಗ್ನೆಟಿಕ್ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಒಂದು ಪರ್ಯಾಯ ವಿದ್ಯುತ್ ಎಸಿ ಪ್ರಾಥಮಿಕ ಸುರುಳಿಯ ಮೂಲಕ ಹಾದು ಹೋಗುತ್ತದೆ. ಅದರ ಸುತ್ತಲೂ ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ರಚಿಸುತ್ತದೆ. ಈ ಕ್ಷೇತ್ರವು ದ್ವಿತೀಯ ಸುರುಳಿಗಳಲ್ಲಿ ವೋಲ್ಟೇಜ್ಗಳನ್ನು ಪ್ರೇರೇಪಿಸುತ್ತದೆ. ಎಲ್ವಿಡಿಟಿ ಒಳಗೆ ಚಲಿಸಬಲ್ಲ ಕೋರ್ ಚಲಿಸಿದಾಗ ಇದು ಪ್ರಾಥಮಿಕ ಸುರುಳಿ ಮತ್ತು ದ್ವಿತೀಯಕ ಸುರುಳಿಗಳ ನಡುವಿನ ಜೋಡಣೆಯನ್ನು ಬದಲಾಯಿಸುತ್ತದೆ. ಪರಿಣಾಮವಾಗಿ ದ್ವಿತೀಯ ಸುರುಳಿಗಳಲ್ಲಿ ಪ್ರೇರಿತ ವೋಲ್ಟೇಜ್ಗಳು ಕಾಯಿಲ್ನ ಸ್ಥಾನಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ವಿಧಾನ: ಕಾರ್ಯ 1. ಮಲ್ಟಿಮೀಟರ್, ಓಮ್ ಮೀಟರ್ ಬಳಸಿಕೊಂಡು ಎಲ್ವಿಡಿಟಿ ಸುರುಳಿಗಳ ಪರೀಕ್ಷೆ. ಹಂತ 1. ಈ ವ್ಯಾಯಾಮಕ್ಕೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಸಂಗ್ರಹಿಸಿ. ಹಂತ 2. ಎಲ್ವಿಡಿಟಿಯನ್ನು ತೆಗೆದುಕೊಳ್ಳಿ ಮತ್ತು ಅದರ ಗುರುತುಗಳು ಮತ್ತು ಸ್ಥಾನಗಳನ್ನು ಬಳಸಿಕೊಂಡು ಪ್ರಾಥಮಿಕ ಮತ್ತು ದ್ವಿತೀಯಕ ಸುರುಳಿಗಳನ್ನು ಗುರುತಿಸಿ. ಹಂತ 3. ನಿಮ್ಮ ಮಲ್ಟಿಮೀಟರ್ ಅನ್ನು ಕಡಿಮೆ ವ್ಯಾಪ್ತಿಯಲ್ಲಿ ಪ್ರತಿರೋಧ ಓಮ್ಸ್ ಮೆಜರ್ಮೆಂಟ್ ಮೋಡ್ಗೆ ಹೊಂದಿಸಿ. ಹಂತ 4. ಮಲ್ಟಿಮೀಟರ್ನ ಲೀಡ್ಗಳನ್ನು ಪ್ರಾಥಮಿಕ ಕಾಯಿಲ್ನ ಟರ್ಮಿನಲ್ಗಳಿಗೆ ಸಂಪರ್ಕಿಸಿ. ಮಲ್ಟಿಮೀಟರ್ನಲ್ಲಿ ಪ್ರದರ್ಶಿಸಲಾದ ಪ್ರತಿರೋಧ ಮೌಲ್ಯವನ್ನು ಗಮನಿಸಿ. ಈ ಮೌಲ್ಯವು ಪ್ರಾಥಮಿಕ ಸುರುಳಿಯ ಪ್ರತಿರೋಧವನ್ನು ಪ್ರತಿನಿಧಿಸುತ್ತದೆ. ಕಾಯಿಲ್: ಪ್ರೈಮರಿ ಕಾಯಿಲ್, ರೆಸಿಸ್ಟೆನ್ಸ್ ಇನ್ ಓಮ್ಸ್, ಸೆಕೆಂಡರಿ ಕಾಯಿಲ್. ಹಂತ 5. ಪ್ರತಿ ಸೆಕೆಂಡರಿ ಕಾಯಿಲ್ನ ಟರ್ಮಿನಲ್ಗಳಿಗೆ ಮಲ್ಟಿಮೀಟರ್ ಲೀಡ್ಗಳನ್ನು ಸಂಪರ್ಕಿಸಿ ಮತ್ತು ಮಲ್ಟಿಮೀಟರ್ನಲ್ಲಿ ಪ್ರದರ್ಶಿಸಲಾದ ಪ್ರತಿರೋಧ ಮೌಲ್ಯಗಳನ್ನು ಗಮನಿಸಿ. ಎಲ್ವಿಡಿಟಿಯಲ್ಲಿನ 2 ದ್ವಿತೀಯಕ ಸುರುಳಿಗಳು ವಿಶಿಷ್ಟವಾಗಿ ಸರಣಿ ವಿರೋಧದಲ್ಲಿ ಕಾಯಿಲ್: ಪ್ರೈಮರಿ ಕಾಯಿಲ್, ರೆಸಿಸ್ಟೆನ್ಸ್ ಇನ್ ಓಮ್ಸ್, ಸೆಕೆಂಡರಿ ಕಾಯಿಲ್. ಹಂತ 6. ಎಲ್ವಿಡಿಟಿಯಲ್ಲಿನ ಪ್ರಾಥಮಿಕ ಸುರುಳಿಯ ಪ್ರತಿರೋಧವು ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಸಾಮಾನ್ಯವಾಗಿ ಕೆಲವು ಓಮ್ಗಳಿಂದ ಕೆಲವು 16 ಓಮ್ಗಳವರೆಗೆ ಇರುತ್ತದೆ. ಎಲ್ವಿಡಿಟಿಯಲ್ಲಿನ ಪ್ರತಿ ಸೆಕೆಂಡರಿ ಕಾಯಿಲ್ನ ಪ್ರತಿರೋಧವು ಸಾಮಾನ್ಯವಾಗಿ ಪ್ರಾಥಮಿಕ ಸುರುಳಿಗಿಂತ ಹೆಚ್ಚಾಗಿರುತ್ತದೆ. ಇದು ಸಾಮಾನ್ಯವಾಗಿ 10 ರಿಂದ 106 ಓಮ್ಗಳವರೆಗೆ ಇರುತ್ತದೆ. ಕಾರ್ಯ 2. ಸಿಆರ್ಒ ಬಳಸಿಕೊಂಡು ಔಟ್ಪುಟ್ ವೋಲ್ಟೇಜ್ಗಳ ಮಾಪನ. ಹಂತ 1. ಎಲ್ವಿಡಿಟಿಯಲ್ಲಿ ಪ್ರಾಥಮಿಕ ಸುರುಳಿಯ ಟರ್ಮಿನಲ್ಗಳನ್ನು ಗುರುತಿಸಿ. ಹಂತ 2. ಬಿಎನ್ಸಿ ಕೇಬಲ್ಗಳನ್ನು ಬಳಸಿಕೊಂಡು ಎಲ್ವಿಡಿಟಿಯಲ್ಲಿನ ಪ್ರಾಥಮಿಕ ಸುರುಳಿಯ ಟರ್ಮಿನಲ್ಗಳಿಗೆ ಫಂಕ್ಷನ್ ಜನರೇಟರ್ನ ಔಟ್ಪುಟ್ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಗಮನಿಸಿ, 1 ಕಿಲೋ ಹರ್ಟ್ಸ್ ಸೈನ್ ವೇವ್ ಆವರ್ತನವನ್ನು ಆಯ್ಕೆ ಮಾಡುವ ಮೂಲಕ ಫಂಕ್ಷನ್ ಜನರೇಟರ್ ಅನ್ನು ಬಳಸಿಕೊಂಡು ಪ್ರಾಥಮಿಕ ಕಾಯಿಲ್ ಅನ್ನು ಪರೀಕ್ಷಿಸಬಹುದು. 1. ಫಂಕ್ಷನ್ ಜನರೇಟರ್ನ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರಾಥಮಿಕ ಸುರುಳಿಯ ಒಂದು ಟರ್ಮಿನಲ್ಗೆ ಸಂಪರ್ಕಿಸಬೇಕು. 2. ಫಂಕ್ಷನ್ ಜನರೇಟರ್ನ ಋಣಾತ್ಮಕ ಟರ್ಮಿನಲ್ ಅನ್ನು ಪ್ರಾಥಮಿಕ ಸುರುಳಿಯ ಇತರ ಟರ್ಮಿನಲ್ಗೆ ಸಂಪರ್ಕಿಸಬೇಕು. ಹಂತ 3. ಸೂಕ್ತ ಚಾನೆಲ್ಗಳಿಗೆ ಪ್ರೋಬ್ಗಳು ಅಥವಾ ಕೇಬಲ್ಗಳನ್ನು ಸಂಪರ್ಕಿಸುವ ಮೂಲಕ ನಿಮ್ಮ ಸಿಆರ್ಒ ಅನ್ನು ಹೊಂದಿಸಿ. ಪ್ರಾಥಮಿಕ ಸುರುಳಿಗಾಗಿ ನೀವು ಒಂದು ಚಾನೆಲ್ ಮತ್ತು ದ್ವಿತೀಯ ಸುರುಳಿಗಳಿಗೆ ಮತ್ತೊಂದು ಚಾನೆಲ್ ಅನ್ನು ಸಂಪರ್ಕಿಸಬೇಕು. ಹಂತ 4. ಎಲ್ವಿಡಿಟಿಯ ಪ್ರಾಥಮಿಕ ಸುರುಳಿಯನ್ನು ಸಿಆರ್ಒಗೆ ಸಂಪರ್ಕಿಸಿ. 1. ಸಿಆರ್ಒ ಚಾನೆಲ್ 1 ಒಂದು ತನಿಖೆಯನ್ನು ಪ್ರಾಥಮಿಕ ಸುರುಳಿಯ ಒಂದು ಟರ್ಮಿನಲ್ಗೆ ಸಂಪರ್ಕಿಸಿ. 2. ಬಿಎನ್ಸಿ ಕನೆಕ್ಟರ್ಗಳನ್ನು ಬಳಸಿಕೊಂಡು ಸಿಆರ್ಒನ ಇತರ ತನಿಖೆಯನ್ನು ಪ್ರಾಥಮಿಕ ಸುರುಳಿಯ ಇತರ ಟರ್ಮಿನಲ್ಗೆ ಸಂಪರ್ಕಿಸಿ. ಹಂತ 5. ಎಲ್ವಿಡಿಟಿಯ ದ್ವಿತೀಯ ಸುರುಳಿಯನ್ನು ಸಿಆರ್ಒಗೆ ಸಂಪರ್ಕಿಸಿ. 1. ಸೆಕೆಂಡರಿ ಕಾಯಿಲ್ನ ಒಂದು ಟರ್ಮಿನಲ್ಗೆ ಸಿಆರ್ಒ ಚಾನೆಲ್ 2ರ ಒಂದು ಪ್ರೋಬ್ ಸಂಪರ್ಕಿಸಿ. 2.
ಬಿಎನ್ಸಿ ಕನೆಕ್ಟರ್ಗಳನ್ನು ಬಳಸಿಕೊಂಡು ಸೆಕೆಂಡರಿ ಕಾಯಿಲ್ನ ಇತರ ಟರ್ಮಿನಲ್ಗೆ ಸಿಆರ್ಒನ ಇತರ ಪ್ರೋಬ್ ಅನ್ನು ಸಂಪರ್ಕಿಸಿ. ಹಂತ 6 ಫಂಕ್ಷನ್ ಜನರೇಟರ್ ಮತ್ತು ಸಿಆರ್ಒ ಅನ್ನು ಆನ್ ಮಾಡಿ. ಹಂತ 7 ಸೈನ್ ವೇವ್ ಆಯ್ಕೆಯನ್ನು ಆಯ್ಕೆ ಮಾಡಲು ನಾಬ್ ಅನ್ನು ತಿರುಗಿಸಿ ಅಥವಾ ಬಟನ್ ಒತ್ತಿರಿ. ಆವರ್ತನವನ್ನು 1 ಕಿಲೋ ಹರ್ಟ್ಜ್ಗೆ ಹೊಂದಿಸಲು ಈ ನಿಯಂತ್ರಣಗಳನ್ನು ಹೊಂದಿಸಿ. ಹಂತ 8 ಕೋರ್ ಅನ್ನು ಅದರ ಆರಂಭಿಕ ಸ್ಥಾನದಿಂದ ಕ್ರಮೇಣ ಚಲಿಸುವ ಮೂಲಕ ಮತ್ತು ತರಂಗ ರೂಪಗಳನ್ನು ಗಮನಿಸುವುದರ ಮೂಲಕ ಕೋರ್ ಅನ್ನು ಎಲ್ವಿಡಿಟಿಯ ಮಧ್ಯದಲ್ಲಿ ಇರಿಸಿ. ಅವಲೋಕನಗಳಲ್ಲಿ ಪ್ಲಾಟ್ ತರಂಗ ರೂಪ. ಎಲ್ವಿಡಿಟಿಯ ಮಧ್ಯಭಾಗವು ಅದರ ಕೇಂದ್ರ ಸ್ಥಾನದಲ್ಲಿದ್ದಾಗ ಕ್ಯಾಥೋಡ್ ರೇ, ಆಸಿಲೋಸ್ಕೋಪ್, ಸಿಆರ್ಒ ಮೇಲಿನ ಔಟ್ಪುಟ್ ಸಾಮಾನ್ಯವಾಗಿ ನೇರ ರೇಖೆ ಅಥವಾ ಬೇಸ್ ಲೈನ್ ಅನ್ನು ತೋರಿಸುತ್ತದೆ, ಏಕೆಂದರೆ ಕೇಂದ್ರ ಸ್ಥಾನದಲ್ಲಿ ದ್ವಿತೀಯ ಸುರುಳಿಗಳಲ್ಲಿನ ಪ್ರೇರಿತ ವೋಲ್ಟೇಜ್ಗಳು ಪ್ರಮಾಣದಲ್ಲಿ ಸಮಾನವಾಗಿರುತ್ತವೆ, ಆದರೆ ಹಂತದಲ್ಲಿ ವಿರುದ್ಧವಾಗಿರುತ್ತವೆ. ಇದು ಶೂನ್ಯ ಅಥವಾ ಶೂನ್ಯ ಔಟ್ಪುಟ್ ವೋಲ್ಟೇಜ್ಗೆ ಕಾರಣವಾಗುತ್ತದೆ. ಹಂತ 9 ಕೋರ್ ಫಾರ್ವರ್ಡ್ ದಿಕ್ಕನ್ನು ಸರಿಸಿ ಮತ್ತು ತರಂಗ ರೂಪದ ಹಂತ ಮತ್ತು ಪ್ರಮಾಣವನ್ನು ಗಮನಿಸಿ. ಗರಿಷ್ಠ ಸ್ಥಳಾಂತರದಲ್ಲಿ ತರಂಗ ರೂಪಗಳನ್ನು ಎಳೆಯಿರಿ. ಎಲ್ವಿಡಿಟಿಯ ಕೋರ್ ಅನ್ನು ಅದರ ಕೇಂದ್ರ ಸ್ಥಾನದಿಂದ ಮುಂದಕ್ಕೆ ಚಲಿಸಿದಾಗ ಅದು ದ್ವಿತೀಯ ಸುರುಳಿಗಳಲ್ಲಿ ಒಂದಕ್ಕೆ ಹೋಲಿಸಿದರೆ ಹೆಚ್ಚಿನ ವೋಲ್ಟೇಜ್ ಅನ್ನು ಪ್ರೇರೇಪಿಸುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಕೋರ್ ಅನ್ನು ಅದರ ಕೇಂದ್ರ ಸ್ಥಾನದಿಂದ ಮುಂದಕ್ಕೆ ಚಲಿಸಿದರೆ ಸಿಆರ್ಒ ಮೇಲಿನ ಔಟ್ಪುಟ್ ತರಂಗ ರೂಪವು ವಿಶಿಷ್ಟವಾಗಿ ಬೇಸ್ ಲೈನ್ನಿಂದ ಧನಾತ್ಮಕ ವಿಚಲನವನ್ನು ತೋರಿಸುತ್ತದೆ. ಹಂತ 10 ಕೋರ್ ಅನ್ನು ಮಧ್ಯದಲ್ಲಿ ಹಿಂತಿರುಗಿ ಮತ್ತು ಕೋರ್ ಅನ್ನು ಹಿಮ್ಮುಖ ದಿಕ್ಕಿನಲ್ಲಿ ಸರಿಸಿ. ತರಂಗರೂಪದ ಹಂತದ ಬದಲಾವಣೆ ಮತ್ತು ಪರಿಮಾಣದ ವ್ಯತ್ಯಾಸವನ್ನು ಗಮನಿಸಿ. ಎಲ್ವಿಡಿಟಿಯ ಕೋರ್ ಅನ್ನು ಅದರ ಕೇಂದ್ರ ಸ್ಥಾನದಿಂದ ಹಿಮ್ಮುಖವಾಗಿ ಚಲಿಸಿದಾಗ ಅದು ಇತರಕ್ಕೆ ಹೋಲಿಸಿದರೆ ವಿರುದ್ಧವಾದ ದ್ವಿತೀಯಕ ಸುರುಳಿಯಲ್ಲಿ ಹೆಚ್ಚಿನ ವೋಲ್ಟೇಜ್ ಅನ್ನು ಪ್ರೇರೇಪಿಸುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಕೋರ್ ಅನ್ನು ಅದರ ಕೇಂದ್ರ ಸ್ಥಾನದಿಂದ ಹಿಮ್ಮುಖವಾಗಿ ಚಲಿಸಿದರೆ ಸಿಆರ್ಒ ಮೇಲಿನ ಔಟ್ಪುಟ್ ತರಂಗ ರೂಪವು ವಿಶಿಷ್ಟವಾಗಿ ಬೇಸ್ ಲೈನ್ನಿಂದ ಋಣಾತ್ಮಕ ವಿಚಲನವನ್ನು ತೋರಿಸುತ್ತದೆ. ರೀಕ್ಯಾಪ್: ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದು 1. ಮಲ್ಟಿಮೀಟರ್ ಬಳಸಿ ಎಲ್ವಿಡಿಟಿ ಕಾಯಿಲ್ ಅನ್ನು ಪರೀಕ್ಷಿಸುವುದು. 2. ಕ್ರೋ ಬಳಸಿಕೊಂಡು ಔಟ್ಪುಟ್ ವೋಲ್ಟೇಜ್ ಅನ್ನು ಅಳೆಯುವುದು.